ಮಂಟಪದಲ್ಲಿ ದೊಡ್ಡ ಹೈ ಡ್ರಾಮವೇ ನಡೆದಿದೆ. ಎರಡನೇ ಮದುವೆಗೆ ಸಿದ್ಧವಾಗಿದ್ದ ಪತಿಗೆ ಶಾಕ್ ಎದುರಾಗಿತ್ತು. ತಾಳಿ ಕಟ್ಟುವ ಟೈಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಮೊದಲ ಪತ್ನಿ. ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಹೈ ಡ್ರಾಮವೇ ನಡೆದು ಹೋಗಿದೆ. ಎರಡನೇ ಮದುವೆಗೆ ಸಿದ್ಧವಾಗಿದ್ದ ಪತಿಗೆ ಶಾಕ್ ಒಂದು ಎದುರಾಗಿತ್ತು. ತಾಳಿ ಕಟ್ಟುವ ಟೈಮ್ಗೆ ಸರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಮೊದಲ ಪತ್ನಿ. SLN ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ತುಮಕೂರಿನ ಕುಣಿಗಲ್ನ SLN ಹಾಲ್ ಇದು. ಹರೀಶ್ ಪ್ರಸಾದ್ ಜೊತೆ ಪುಣ್ಯಶ್ರೀ ಎನ್ನುವಂತಹ ಯುವತಿಯ ಮದುವೆ ಆಗಬೇಕಿತ್ತು. ಬೆಂಗಳೂರು ಮೂಲದ ಹರೀಶ್ ಪ್ರಸಾದ್ ಹಾಗೂ ಮಂಡ್ಯ ಮೂಲದ ಅಲಗೂರು ನಿವಾಸಿ ಪುಣ್ಯಶ್ರೀ ಇವರಿಬ್ಬರ ಮದುವೆ ನಡೀತಾ ಇತ್ತು. ಇನ್ನೇನು ತಾಳಿ ಕಟ್ಟುವ ಟೈಮ್ಗೆ ಸರಿಯಾಗಿ ಮೊದಲ ಪತ್ನಿ ಎಂಟ್ರಿ ಆಗಿದೆ. ಜೊತೆಗೆ ಪೊಲೀಸರನ್ನ ಕೂಡ ಕರ್ಕೊಂಡು ಬಂದಿದ್ರು. ಮೊದಲ ಪತ್ನಿ ಪೊಲೀಸರು ಹಾಗೂ ವಕೀಲರು ಜೊತೆಗೆ ಸಂಬಂಧಿಕರ ಜೊತೆ ಎಂಟ್ರಿಯನ್ನ ಕೊಟ್ಟರು. ಹಾಗೆ ಪೊಲೀಸರು ಕಾನೂನಿನ ಪಾಠವನ್ನ ಕೂಡ ಮಾಡಿದ್ದಾರೆ. ಮಂಟಪದಲ್ಲಿ ದೊಡ್ಡ ಜಟಾಪಟಿಯೇ ನಡೆದು ಹೋಗಿದೆ. ಇನ್ನು ತಾಳಿ ಕಟ್ಟಲು ಮುಂದಾಗಿದ್ದ ಪ್ರಸಾದ್ ಹಾಗೂ ಯುವತಿಯ ಸಂಬಂಧಿಕರಿಗೆ ದೊಡ್ಡ ಶಾಕ್ ಎದುರಾಗಿತ್ತು. ಪೊಲೀಸರಿಂದ ಕಾನೂನು ಪಾಠ ಕೂಡ ನಡೆಯಿತು. ಮಂಟಪದಲ್ಲಿ ಜಟಾಪಟಿ ಕೂಡ ನಡೆಯಿತು. ಹಾಗೆ ವರ ಪ್ರಸಾದ್ ಜೊತೆಗೆ ಮೊದಲ ಪತ್ನಿ ಲೇಪಾಕ್ಷಿ ಹಾಗೂ ಕುಟುಂಬಸ್ಥರು ಅಮೃತೂರು ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನೀವು ಕೂಡ ಆ ಮದುವೆಯ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇನ್ನೇನು ತಾಳಿ ಕಟ್ಟಬೇಕು ಆವಾಗ ಮೊದಲನೇ ಹೆಂಡತಿಯ ಎಂಟ್ರಿ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನು ಏನಿದು ಪ್ರಕರಣ, ಜೊತೆಗೆ ಇವರಿಗೆ ಮುಂಚೆನೆ ಮದುವೆ ಆಗಿತ್ತು ಅನ್ನೋದು ಈಗ ಮದುವೆ ಆಗಕ್ಕೆ ಹೊರಟಿರುವಂತಹ ಪುಣ್ಯಶ್ರೀಗೆ ಗೊತ್ತಿತ್ತಾ, ಹೇಗೆ ಅಂತ? ಸಿಂಚನ ಏನು ಮೊದಲನೇ ಪತ್ನಿ ಇದ್ದಂಗೆನೆ ಏನು ಆಕೆಗೆ ವಂಚನೆ ಮಾಡಿ ಎರಡನೇ ಪತ್ನಿಯನ್ನ ಎರಡನೇದಾಗಿ ಮದುವೆ ಆಗ್ಲಿಕ್ಕೆ ಹೊರಟಿದ್ದಂತ ವರನ್ಗೆ ಈಗ ಮೊದಲನೇ ಪತ್ನಿ ಒಂದು ದಿಢೀರ್ನ ಎಂಟ್ರಿ ಕೊಟ್ಟು ಆ ಮದುವೆಯನ್ನ ತಡೆಯುವ ಮೂಲಕ ಒಂದು ಶಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದ ಒಂದು SLN ಕನ್ವೆನ್ಷನ್ ಹಾಲ್ ನಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಏನು ತಾಳಿ ಕಟ್ಟಲಿಕ್ಕೆ ಹೊರಟಿದ್ದಂತ ಹರೀಶ್ ಪ್ರಸಾದ್ ಅಂತಕ್ಕಂಥ ಬೆಂಗಳೂರು ಮೂಲದ ವ್ಯಕ್ತಿ, ಈತನಿಗೆ ಈಗಾಗಲೇ ಹಿಂದೆ ಏನು ಲೇಪಾಕ್ಷಿ ಅಂತಕ್ಕಂಥ ಒಂದು ಯುವತಿ ಜೊತೆ ಈಗ ಆಲ್ರೆಡಿ ಮದುವೆ ಆಗಿತ್ತು. ಇದಾದ ಬಳಿಕ ಮತ್ತೆ ಒಂದು ಮದುವೆಯನ್ನ ಏನು ಮಂಡ್ಯ ಮೂಲದ ಒಂದು ಪುಣ್ಯಶ್ರೀ ಜೊತೆ ಇವತ್ತು ಮದುವೆ ನಿಶ್ಚಯ ಆಗಿ ಇವತ್ತು ಬೆಳಗ್ಗೆ ಮದುವೆ ಆಗ್ತಾ ಇತ್ತು ಕಲ್ಯಾಣ ಮಂಟಪದಲ್ಲಿ. ಶಾಸ್ತ್ರೋಕ್ತವಾಗಿ ನಡೀತಾ ಇದ್ದಂತ ಈ ಮದುವೆಗೆ ಏಕಾಏಕಿ ಈಗ ಮೊದಲನೇ ಪತ್ನಿ ಈಗ ದಿಢೀರ್ ಅಂತ ಎಂಟ್ರಿ ಕೊಟ್ಟು ಆ ಮದುವೆಯನ್ನ ತಡೆದಿರ್ತಕ್ಕಂಥದ್ದು. ಪೊಲೀಸರ ಜೊತೆಗೆ ಮತ್ತೆ ಕುಟುಂಬಸ್ಥರ ಜೊತೆಗೆ ಬಂದು ಒಂದು ಮದುವೆಯನ್ನ ತಡೆಯುವ ಮೂಲಕ ಈ ಒಂದು ಮದುವೆಯನ್ನ ನಿಲ್ಲಿಸಿ ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ವೇಳೆ ಒಂದು ಸಾಕಷ್ಟು ಎರಡು ಕುಟುಂಬದವರಿಗೆ ಒಂದು ಸಾಕಷ್ಟು ಜಟಾಪಟಿ ಕೂಡ ನಡೆದಿದೆ. ಇಡೀ ಒಂದು ಏನು ಮದುವೆಯ ಒಂದು ಇದರಲ್ಲಿ ಸಂಭ್ರಮದಲ್ಲಿ ಬಂದಿದ್ದಂತ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಒಂದು ರೀತಿ ಶಾಕ್ ಆಗಿದೆ. ಈ ತರ ಏನು ಈ ವರ ಏನು ಹರಿಪ್ರಸಾದ್ ಅಂತಕ್ಕಂಥ ಏನು ಹರೀಶ್ ಪ್ರಸಾದ್ ಈ ವ್ಯಕ್ತಿ ಯುವಕನ ಒಂದು ನಡೆಯನ್ನ ನೋಡಿ ಈಗ ಸಂಬಂಧಿಕರು ಕೂಡ ಗುಸುಗುಸನ್ನ ಮಾತಾಡ್ಕೊಂತ ಇದ್ದಂತ ಒಂದು ಘಟನೆ ಅಲ್ಲಿ ನಡೆದತಕ್ಕಂಥದ್ದು. ಸದ್ಯ ಈ ಹಿಂದೆ ಏನಕ್ಕೆಲ್ಲ ಇವರ ನಡುವೆ ಏನೋ ಭಿನ್ನಾಭಿಪ್ರಾಯ ಆಗಿತ್ತಾ ಏನು ಅಂತಕ್ಕಂಥದ್ದು ಈಗ ಪೊಲೀಸರು ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಏನು ಅವರ ಕುಟುಂಬಸ್ಥರು ಸಂಬಂಧಿಕರು ಹೇಳೋ ಪ್ರಕಾರ ಈಕೆಗೆ ವಂಚನೆ ಮಾಡಿ ಯಾವುದೇ ಡೈವರ್ಸ್ ಯಾವುದೇ ರೀತಿ ಕೊಡದೇನೆ ಏಕಾಏಕಿ ಹೋಗಿ ಮದುವೆ ಆಗ್ತಾ ಇದ್ದಾನೆ ಅಂತಕ್ಕಂಥದ್ದಾಗಿ ಈ ಸಂಬಂಧಿಕರು ಒಂದು ಆರೋಪಿಸ್ತಾ ಇರ್ತಕ್ಕಂಥದ್ದು. ಸದ್ಯ ವರನನ್ನ ಮತ್ತೆ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಅಮೃತೂರು ಪೊಲೀಸರು ಈಗ ಠಾಣೆ ಕರ್ಕೊಂಡು ಹೋಗಿ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮುಂದೆ ಏನೆಲ್ಲ ಕಾರಣಕ್ಕೆ ಈ ಒಂದು ಎರಡನೇದಾಗಿ ಮದುವೆ ಆಗ್ಲಿಕ್ಕೆ ಹೊರಟಿದ್ದ ಅಂತಕ್ಕಂಥದ್ದು ಈಗ ಪೊಲೀಸರ ವಿಚಾರಣೆಯಿಂದ ತಿಳಿದು ಬರ್ಬೇಕಾಗಿದೆ. ಸಿಂಚನಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ನೀವು ಕೂಡ ನೋಡ್ತಾ ಇದ್ದೀರಾ ಇನ್ವಿಟೇಷನ್ ಆಗಿರ್ಬೋದು ಅಥವಾ ಅವರ ಮದುವೆಯ ಫೋಟೋಗಳನ್ನು. ಅಂದರೆ ಇನ್ನೇನು ತಾಳಿ ಕಟ್ಟಬೇಕು ಆ ಒಂದು ಟೈಮ್ನಲ್ಲಿ ಮೊದಲನೇ ಪತ್ನಿ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಇವರ ಅಂದರೆ ಇಬ್ಬರಿಗೂ ಮುಂಚೆ ಮದುವೆ ಆಗಿರುತ್ತೆ. ಅಂದರೆ ಈ ಹರೀಶ್ ಪ್ರಸಾದ್ ಹಾಗೆ ಲೇಪಾಕ್ಷಿ ಇವರಿಬ್ಬರು ಗಂಡ ಹೆಂಡತಿ ಆಗಿರ್ತಾರೆ. ಯಾವುದೋ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪ ಆಗಿರುತ್ತೆ. ಆದರೆ ಡಿವೋರ್ಸ್ ಏನು ಇವರಿಬ್ಬರ ನಡುವೆ ಆಗಿರೋದಿಲ್ಲ. ಹೀಗಾಗಿ ಅಂದರೆ ಸ್ವಲ್ಪ ದೂರ ಇರ್ತಾರೆ ಜಗಳ ಮಾಡಿಕೊಂಡು. ಇದನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಈ ಹರೀಶ್ ಪ್ರಸಾದ್ ಇನ್ನೊಬ್ಬ ಯುವತಿಯನ್ನ ಮದುವೆ ಆಗೋದಕ್ಕೆ ಹೊರಟಿರ್ತಾನೆ. ಪುಣ್ಯಶ್ರೀ ಅಂತ ಮಂಡ್ಯ ಮೂಲದ ಅಲಗೂರು ನಿವಾಸಿ ಅವರು. ಇವರಿಬ್ಬರ ಮದುವೆ ತುಮಕೂರಿನ ಕುಣಿಗಲ್ನ SLN ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಾ ಇತ್ತು. ಇನ್ನೇನು ತಾಳಿ ಕಟ್ಟುವ ಟೈಮ್ಗೆ ಮೊದಲನೇ ಪತ್ನಿ ಲೇಪಾಕ್ಷಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಆ ಪೊಲೀಸರು ಹಾಗೆ ಲಾಯರ್ಗಳ ಜೊತೆ ಹಾಗೆ ಸಂಬಂಧಿಕರ ಜೊತೆ ಎಂಟ್ರಿಯನ್ನ ಕೊಟ್ಟು ಮದುವೆಯನ್ನ ನಿಲ್ಲಿಸಿದ್ದಾರೆ. ಹಾಗೆ ಪೊಲೀಸರು ಕೂಡ ಆ ಒಂದು ಮಂಟಪದಲ್ಲಿ ಒಂದಿಷ್ಟು ಕಾನೂನಿನ ಪಾಠವನ್ನ ಮಾಡಿದ್ರು. ಅಂದ್ರೆ ಇಬ್ಬರ ನಡುವೆ ಡಿವೋರ್ಸ್ ಆಗಿಲ್ಲ, ಅದು ಹೇಗೆ ನೀನು ಇನ್ನೊಬ್ಬಳನ್ನ ಮದುವೆ ಆಗೋದಕ್ಕೆ ಮುಂದಾಗಿದ್ಯಾ ಎನ್ನುವಂಥ ಪ್ರಶ್ನೆಗಳನ್ನ ಮಾಡಿ ತದನಂತರದಲ್ಲಿ ವರ ಪ್ರಸಾದ್ ಹಾಗೂ ಮೊದಲ ಪತ್ನಿ ಲೇಪಾಕ್ಷಿ ಮತ್ತು ಕುಟುಂಬಸ್ಥರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು.